ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಮುಂದಿನ ಪ್ರಶ್ನೆಗೆ ಉತ್ತರ ನೋಡೋಣ. ದಟ್ ಈಸ್, ರೈಟ್ ಅ ನೋಟ್ ಆನ್ ದ ಲೈಫ್ ಆಫ್ ದ ಫುಟ್ ಇನ್ ದ ಶೂ ಆಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಮ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಇದಕ್ಕೆ ಉತ್ತರ ನೋಡೋಣ. ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ, ಈ 3 ಮಾರ್ಕ್ಸ್ ಕ್ವೆಶ್ಚನ್ಗೆ ನೀವು ಆನ್ಸರ್ನ 60 ವರ್ಡ್ಸಲ್ಲಿ ಬರೀಬೇಕು. 60 ವರ್ಡ್ಸ್ ಅಂತಂದರೆ ನಿಮ್ಮ ಆನ್ಸರು ಮ್ಯಾಕ್ಸಿಮಮ್ 80 ವರ್ಡ್ಸ್ವರೆಗೂ ಇರ್ಬೋದು, ಬಟ್ ನಾಟ್ ಮೋರ್ ದ್ಯಾನ್ ದ್ಯಾಟ್. ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ. ಡೋಂಟ್ ಗೋ ಆನ್ ಫಿಲ್ಲಿಂಗ್ ದ ಪೇಜಸ್. ನೌ ಲೆಟ್ಸ್ ಸಿ ದ ಆನ್ಸರ್. ಬಿಫೋರ್ ಐ ಸ್ಟಾರ್ಟ್ ದ ಆನ್ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಎಲ್ಲೆಲ್ಲಿ ಹೈಲೈಟ್ ಮಾಡ್ತಿದ್ದೀನೋ ಅದೆಲ್ಲ ಕೀವರ್ಡ್ಸ್ ಆಗಿರುತ್ತೆ. ನೀವು ತಪ್ಪದೇನೆ ಆ ವರ್ಡ್ಸನ್ನು ಎಕ್ಸಾಮಿನೇಷನ್ ಹಾಲಲ್ಲಿ ನಿಮ್ಮ ಆನ್ಸರ್ ಸ್ಕ್ರಿಪ್ಟಲ್ಲಿ ಅಂಡರ್ಲೈನ್ ಮಾಡಿ. ತಪ್ಪದೆ ಅಂಡರ್ಲೈನ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡೋದು ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. In Pablo Neruda's poem To the Foot from its Child, the foot serves as a metaphor for the human journey from innocence to the harsh realities of adult life. It depicts how dreams are eventually crushed by the constraints of society. The life of the foot in the shoe. Once the child's foot is enclosed in a shoe, it loses its innocence and its dream of becoming an apple or a butterfly. It is condemned to live like a prisoner in a dark world, becoming blind and deaf to the beauty of nature. As it matures, the foot faces hardships of toil, walking through fields, mines, markets, and ministries. The soft toes grow calloused, covered with faint volcanoes of death, hard and opaque, resembling eyeless reptiles with triangular heads. This imprisoned life continues until death, where the foot is buried, still unaware that it has ceased to be a foot. ನಾನು ಹೇಳ್ದಾಗೆ ಇದನ್ನು ನಾನು ಎಲ್ಲೆಲ್ಲಿ ಹೈಲೈಟ್ ಮಾಡಿದ್ದೀನೋ ಆ ವರ್ಡ್ಸನ್ನೆಲ್ಲ ಅಂಡರ್ಲೈನ್ ಮಾಡಿ, ಆಮೇಲೆ ತಪ್ಪದೇನೆ ಈ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟನ್ನು ಮಾಡಿ.